ಮತ್ತೊಮ್ಮೆ ದುರ್ಗಾ ಲರ್ನಿಂಗ್ ಪ್ಲಾಟ್ಫಾರ್ಮ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದೊಳಗೆ KREIS ಅಂದರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಿಂದ ವಿವಿಧ ಹಾಸ್ಟೆಲ್ಗಳಿಗೆ ಒಂದು ಅರ್ಜಿಯನ್ನು ಕರೆದಿತ್ತು. ಸೊ ಈಗಾಗಲೇ ಒಂದು ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಬಿಟ್ಟಿತ್ತು. ಇವತ್ತು ಏನಪ್ಪ ಅಂದರೆ ಎರಡನೇ ಸುತ್ತಿನ ಆಯ್ಕೆಯನ್ನು ಪಟ್ಟಿಯನ್ನು ಬಿಟ್ಟಿದ್ದಾರೆ. ಸೊ ಅದನ್ನು ಹೇಗೆ ಚೆಕ್ ಮಾಡಬೇಕು, ನಮ್ಮ ಮಕ್ಕಳು ಸೆಲೆಕ್ಟ್ ಆಗಿದ್ದಾರಾ ಇಲ್ಲ ಎಂಬುದನ್ನು ಹೇಗೆ ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲಿಗೆ ಗೂಗಲ್ ಓಪನ್ ಮಾಡಿಬಿಟ್ಟು ಮೊರಾರ್ಜಿ ರಿಸಲ್ಟ್ 2026 ಅಂತಂದೇಳಿ ಟೈಪ್ ಮಾಡ್ಬೇಕು ರೀ. ಟೈಪ್ ಮಾಡಿದ ಮೇಲೆ ಅಲ್ಲಿ ವಿವಿಧ ಒಂದು ವೆಬ್ಸೈಟ್ಗಳು ಲಿಂಕ್ ಬಂದಿರ್ತೈತಿ. ಸೊ ನೀವು ಏನು ಮಾಡ್ಬೇಕಾಗತ್ತೆ ರೀ, ಒಂದು ಮೊದಲನೇ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಬೇಕು ರೀ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಂತ ಏನೈತಲ್ಲ, ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ಮೇಲೆ ಏನಾಗುತ್ತೆ ರೀ, ಮತ್ತೊಂದು ಹೊಸ ಪೇಜ್ ಓಪನ್ ಆಗುತ್ತೆ ರೀ. ಅದು KA ಹೋಮ್ ಪೇಜ್. ಸೊ KA ಹೋಮ್ ಪೇಜ್ ಮೇಲೆ ನೀವು ಏನು ಮಾಡ್ಬೇಕಾಗುತ್ತಂದ್ರೆ ಅಲ್ಲಿ ಮೊದಲನೇ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಬೇಕು ರೀ. ವಿವಿಧ ಲಿಂಕ್ಗಳು ಇರ್ತಾವೆ ಅವು. ಸೊ ನೀವೇನು ಮಾಡ್ಬೇಕು ರೀ, ಮೊದಲನೇ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿ ನೋಡಿರಿ 2026-27ನೇ ಸಾಲಿನ ತಾತ್ಕಾಲಿಕ ಹಂಚಿಕೆ ಪಟ್ಟಿ ಐತೈತಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಒಂದು PDF ಡೌನ್ಲೋಡ್ ಆಗುತ್ತೆ ರೀ. ಸೊ ಆ PDF ಡೌನ್ಲೋಡ್ ಆದಮೇಲೆ ನೀವೇನು ಮಾಡ್ಬೇಕು ರೀ, ಅಲ್ಲಿ ನಿಮ್ಮ ಮಗುವಿನ ಡೀಟೇಲ್ಸ್ ಕೊಟ್ಟಿರ್ತಾರೆ ರೀ ಅವರು. ಯಾವ್ಯಾವ ಮಗು ಯಾವ ಹಾಸ್ಟೆಲ್ಗೆ ಯಾವ್ಯಾವ ವಸತಿ ಶಾಲೆಗೆ ಸೆಲೆಕ್ಟ್ ಆಗಿದೆ ಅಂಬೋದನ್ನು ಅವರು ಕ್ಲಿಯರ್ ಕಟ್ಟಾಗಿ ತಿಳಿಸಿರ್ತಾರೆ. ನೀವು ನೋಡೋಕ್ಕೋಬೇಕಾರೆ ಅಲ್ಲಿ ಮೊದಲಿಗೆ ಶಾರ್ಟ್ ಸೈಡಿ ಮತ್ತು ಮಗುವಿನ ನೇಮು, ಅದೇ ರೀತಿಯಾಗಿ ರ್ಯಾಂಕು, ಡಿಸ್ಟಿಕ್ಕು ಮತ್ತು ವಸತಿ ಶಾಲೆಯ ಒಂದು ತಾಲೂಕನ್ನು ಸಹ ಅವ್ರು ಏನು ಮಾಡಿರ್ತಾರೆ, ಅದರಲ್ಲಿ ಡೀಟೇಲ್ಸ್ ಆಗಿ ಕೊಟ್ಟಿರ್ತಾರೆ. ನಿಮ್ಮ ಮಗುವಿನ ಒಂದು ಶಾರ್ಟ್ ಸೈಡಿ ಅಥವಾ ಒಂದು ಹೆಸರನ್ನು ಇಟ್ಟುಕೊಂಡು ನೀವು ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡ್ಮೇಲೆ ಏನು ಮಾಡ್ಬೇಕು ರೀ, ನೀವು ಒಂದು ಕನ್ಫರ್ಮ್ ಮಾಡ್ಕೋಬೇಕು ರೀ, ಮಗುವಿನ ಒಂದು ಹೆಸರು ಅದೇ ರೀತಿಗೆ ಶಾರ್ಟ್ ಸೈಡ್ ಎರಡು ಸೇಮ್ ಇದ್ದಾವೆ ಅಂತಂದೇಳಿ. ನಿಮ್ಮ ಸೇಮ್ ಇತ್ತಂದ್ರೆ ಏನಾಗುತ್ತೆ ರೀ, ನಿಮ್ಮ ಮಗು ಒಂದು ವಸತಿ ಶಾಲೆಗೆ ಸೆಲೆಕ್ಟ್ ಆಗಿದೆ ಅಂತಂದೇಳಿ ನಿಮಗೆ ಕನ್ಫರ್ಮ್ ಆಗುತ್ತೆ. ಇದಾದ ಮೇಲೆ ಏನು ಮಾಡ್ತಾರೆ ರೀ, ಅವರು ಆ ಒಂದು ವಸತಿ ಶಾಲೆಯ ಆ ಒಂದು ಮುಖ್ಯಸ್ಥರು ಏನು ಮಾಡ್ತಾರೆ, ನಿಮಗೆ ಫೋನ್ ಹಚ್ತಾರೆ. ನಿಮ್ಮ ಮಗು ಹಾಸ್ಟೆಲ್ಗೆ ಸೆಲೆಕ್ಟ್ ಆಗೈತೆ ರೀ, ನೀವು ಅಡ್ಮಿಷನ್ ಬಂದು ತೊಗೊಳ್ರಿ ಅಂತಂದೇಳಿ ಅವ್ರು ಕಾಲ್ ಮಾಡ್ತಾರೆ. ಆವಾಗ ನೀವು ಅಗತ್ಯ ದಾಖಲೆಗಳೊಂದಿಗೆ ನೀವು ಮಾಡ್ಬೇಕು ರೀ, ವಸತಿ ಶಾಲೆ ಭೇಟಿ ನೀಡಿ ನಿಮ್ಮ ಮಗುವಿನ ಪ್ರವೇಶವನ್ನು ಪಡೆಯಬೇಕಾಗುತ್ತೆ ರೀ. ಸೊ ಇದಿಷ್ಟು ಏನಾಯ್ತು ರೀ, KREISನ ಒಂದು ಸೆಲೆಕ್ಷನ್ ಪಟ್ಟಿಯ ಒಂದು ಮಾಹಿತಿ ಐತೆ ರೀ. ನಮ್ಮ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಈ ತರಗತಿಯನ್ನು ಮುಗಿಸ್ತಾ ಇದ್ದೇನೆ.